ಇನ್ನೊಂದು ಸುದ್ದಿಯತ್ತ ಗಮನ ಹರಿಸೋಣ. ಕಾಶ್ಮೀರದ ಪೂಂಚ್ನಲ್ಲಿ ಯೋಧ ದಿವಿನ್ ಹುತಾತ್ಮರಾಗಿದ್ದಾರಲ್ಲ, ಅವರನ್ನ ಈಗ ಹುಟ್ಟೂರಿಗೆ ಪಾರ್ಥಿವ ಶರೀರ ತರಲಾಗಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ಹುಟ್ಟೂರು, ಆಲೂರು, ಸಿದ್ದಾಪುರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಕುಶಾಲನಗರದಲ್ಲಿ ಯೋಧ ದಿವಿನ್ಗೆ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ಆಲೂರು, ಸಿದ್ದಾಪುರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಳಿಕ ಮಾಲಂಬಿ ಗ್ರಾಮದ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಸೇನಾ ಗೌರವದೊಂದಿಗೆ ಯೋಧ ದಿವಿನ್ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಹುಟ್ಟೂರಿಗೆ ದಿವಿನ್ ಅವರ ಪಾರ್ಥಿವ ಶರೀರ ತರಲಾಗಿದ್ದು ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೂಂಚ್ ಸೆಕ್ಟರ್ನಲ್ಲಿ ಕಂದಕಕ್ಕೆ ಉರುಳಿ ಬಿದ್ದಿತ್ತು ಮಿಲಿಟರಿ ವಾಹನ. ಅದರಲ್ಲಿ 4 ಜನ ನಮ್ಮ ಕನ್ನಡಿಗರು. ಮೊನ್ನೆ 3 ಪಾರ್ಥಿವ ಶರೀರ ತಂದಿದ್ರು. ಬಟ್ ದಿವಿನ್ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಅಂತ ಅವರನ್ನ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ. ದಿವಿನ್ ಕೂಡ ಹುತಾತ್ಮರಾಗಿದ್ದಾರೆ. ಹಾಗಾಗಿ ಅವರ ಪಾರ್ಥಿವ ಶರೀರ ಇವತ್ತು ಹುಟ್ಟೂರನ್ನ ತಲುಪಿದೆ. ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು ಮಧ್ಯಾಹ್ನದ ತನಕ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಆ ಬಳಿಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಸಹಜವಾಗಿ ಯೋಧರು ಹುತಾತ್ಮರಾದರೆ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕುಶಾಲ್ ನಗರದಲ್ಲಿ ಅಂತೆ ಸದ್ಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದಾದ ಬಳಿಕ ನೇರವಾಗಿ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕುಶಾಲ್ ನಗರದಲ್ಲಿ ನೋಡಿ, ಸಾಕಷ್ಟು ಜನ ಅಲ್ಲೂ ಕೂಡ ನೆರೆದಿದ್ರು ಅನ್ನೋ ಕಾರಣಕ್ಕೆ ಅಲ್ಲೂ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿಯೇ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಅಂತಿಮ ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ಆ ನಂತರ ಹುಟ್ಟೂರು, ಆಲೂರು ಅಲ್ಲಿಗೆ ದಿವಿನ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನೊಂದು ಸುದ್ದಿಯತ್ತ ಗಮನ ಹರಿಸೋಣ. ಕಾಶ್ಮೀರದ ಪೂಂಚ್ನಲ್ಲಿ ಯೋಧ ದಿವಿನ್ ಹುತಾತ್ಮರಾಗಿದ್ದಾರಲ್ಲ, ಅವರನ್ನ ಈಗ ಹುಟ್ಟೂರಿಗೆ ಪಾರ್ಥಿವ ಶರೀರ ತರಲಾಗಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ಹುಟ್ಟೂರು, ಆಲೂರು, ಸಿದ್ದಾಪುರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಕುಶಾಲನಗರದಲ್ಲಿ ಯೋಧ ದಿವಿನ್ಗೆ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ಆಲೂರು, ಸಿದ್ದಾಪುರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಳಿಕ ಮಾಲಂಬಿ ಗ್ರಾಮದ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಸೇನಾ ಗೌರವದೊಂದಿಗೆ ಯೋಧ ದಿವಿನ್ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಹುಟ್ಟೂರಿಗೆ ದಿವಿನ್ ಅವರ ಪಾರ್ಥಿವ ಶರೀರ ತರಲಾಗಿದ್ದು ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೂಂಚ್ ಸೆಕ್ಟರ್ನಲ್ಲಿ ಕಂದಕಕ್ಕೆ ಉರುಳಿ ಬಿದ್ದಿತ್ತು ಮಿಲಿಟರಿ ವಾಹನ. ಅದರಲ್ಲಿ 4 ಜನ ನಮ್ಮ ಕನ್ನಡಿಗರು. ಮೊನ್ನೆ 3 ಪಾರ್ಥಿವ ಶರೀರ ತಂದಿದ್ರು. ಬಟ್ ದಿವಿನ್ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಅಂತ ಅವರನ್ನ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ. ದಿವಿನ್ ಕೂಡ ಹುತಾತ್ಮರಾಗಿದ್ದಾರೆ. ಹಾಗಾಗಿ ಅವರ ಪಾರ್ಥಿವ ಶರೀರ ಇವತ್ತು ಹುಟ್ಟೂರನ್ನ ತಲುಪಿದೆ. ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು ಮಧ್ಯಾಹ್ನದ ತನಕ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಆ ಬಳಿಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಸಹಜವಾಗಿ ಯೋಧರು ಹುತಾತ್ಮರಾದರೆ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕುಶಾಲ್ ನಗರದಲ್ಲಿ ಅಂತೆ ಸದ್ಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದಾದ ಬಳಿಕ ನೇರವಾಗಿ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕುಶಾಲ್ ನಗರದಲ್ಲಿ ನೋಡಿ, ಸಾಕಷ್ಟು ಜನ ಅಲ್ಲೂ ಕೂಡ ನೆರೆದಿದ್ರು ಅನ್ನೋ ಕಾರಣಕ್ಕೆ ಅಲ್ಲೂ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿಯೇ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಅಂತಿಮ ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ಆ ನಂತರ ಹುಟ್ಟೂರು, ಆಲೂರು ಅಲ್ಲಿಗೆ ದಿವಿನ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನೊಂದು ಸುದ್ದಿಯತ್ತ ಗಮನ ಹರಿಸೋಣ.
ಕಾಶ್ಮೀರದ ಪೂಂಚ್ನಲ್ಲಿ ಯೋಧ ದಿವಿನ್ ಹುತಾತ್ಮರಾಗಿದ್ದಾರಲ್ಲ ಅವರನ್ನ ಈಗ ಹುಟ್ಟೂರಿಗೆ ಪಾರ್ಥಿವ ಶರೀರ ತರಲಾಗಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ಹುಟ್ಟೂರು, ಆಲೂರು, ಸಿದ್ದಾಪುರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಕುಶಾಲನಗರದಲ್ಲಿ ಯೋಧ ದಿವಿನ್ಗೆ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ಆಲೂರು, ಸಿದ್ದಾಪುರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಳಿಕ ಮಾಲಂಬಿ ಗ್ರಾಮದ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಸೇನಾ ಗೌರವದೊಂದಿಗೆ ಯೋಧ ದಿವಿನ್ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಹುಟ್ಟೂರಿಗೆ ದಿವಿನ್ ಅವರ ಪಾರ್ಥಿವ ಶರೀರ ತರಲಾಗಿದ್ದು ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೂಂಚ್ ಸೆಕ್ಟರ್ನಲ್ಲಿ ಕಂದಕಕ್ಕೆ ಉರುಳಿ ಬಿದ್ದಿತ್ತು ಮಿಲಿಟರಿ ವಾಹನ. ಅದರಲ್ಲಿ 4 ಜನ ನಮ್ಮ ಕನ್ನಡಿಗರು. ಮೊನ್ನೆ 3 ಪಾರ್ಥಿವ ಶರೀರ ತಂದಿದ್ರು. ಬಟ್ ದಿವಿನ್ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಅಂತ ಅವರನ್ನ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ. ದಿವಿನ್ ಕೂಡ ಹುತಾತ್ಮರಾಗಿದ್ದಾರೆ. ಹಾಗಾಗಿ ಅವರ ಪಾರ್ಥಿವ ಶರೀರ ಇವತ್ತು ಹುಟ್ಟೂರನ್ನ ತಲುಪಿದೆ. ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು ಮಧ್ಯಾಹ್ನದ ತನಕ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಆ ಬಳಿಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಸಹಜವಾಗಿ ಯೋಧರು ಹುತಾತ್ಮರಾದರೆ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕುಶಾಲ್ ನಗರದಲ್ಲಿ ಅಂತೆ ಸದ್ಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದಾದ ಬಳಿಕ ನೇರವಾಗಿ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕುಶಾಲ್ ನಗರದಲ್ಲಿ ನೋಡಿ ಸಾಕಷ್ಟು ಜನ ಅಲ್ಲೂ ಕೂಡ ನೆರೆದಿದ್ರು ಅನ್ನೋ ಕಾರಣಕ್ಕೆ ಅಲ್ಲೂ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿಯೇ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಅಂತಿಮ ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ಆ ನಂತರ ಹುಟ್ಟೂರು, ಆಲೂರು ಅಲ್ಲಿಗೆ ದಿವಿನ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನೊಂದು ಸುದ್ದಿಯತ್ತ ಗಮನ ಹರಿಸೋಣ. ಕಾಶ್ಮೀರದ ಪೂಂಚ್ನಲ್ಲಿ ಯೋಧ ದಿವಿನ್ ಹುತಾತ್ಮರಾಗಿದ್ದಾರಲ್ಲ ಅವರನ್ನ ಈಗ ಹುಟ್ಟೂರಿಗೆ ಪಾರ್ಥಿವ ಶರೀರ ತರಲಾಗಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ಹುಟ್ಟೂರು, ಆಲೂರು, ಸಿದ್ದಾಪುರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಕುಶಾಲನಗರದಲ್ಲಿ ಯೋಧ ದಿವಿನ್ಗೆ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ಆಲೂರು, ಸಿದ್ದಾಪುರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಳಿಕ ಮಾಲಂಬಿ ಗ್ರಾಮದ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಸೇನಾ ಗೌರವದೊಂದಿಗೆ ಯೋಧ ದಿವಿನ್ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಹುಟ್ಟೂರಿಗೆ ದಿವಿನ್ ಅವರ ಪಾರ್ಥಿವ ಶರೀರ ತರಲಾಗಿದ್ದು ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೂಂಚ್ ಸೆಕ್ಟರ್ನಲ್ಲಿ ಕಂದಕಕ್ಕೆ ಉರುಳಿ ಬಿದ್ದಿತ್ತು ಮಿಲಿಟರಿ ವಾಹನ. ಅದರಲ್ಲಿ 4 ಜನ ನಮ್ಮ ಕನ್ನಡಿಗರು. ಮೊನ್ನೆ 3 ಪಾರ್ಥಿವ ಶರೀರ ತಂದಿದ್ರು. ಬಟ್ ದಿವಿನ್ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಅಂತ ಅವರನ್ನ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ. ದಿವಿನ್ ಕೂಡ ಹುತಾತ್ಮರಾಗಿದ್ದಾರೆ. ಹಾಗಾಗಿ ಅವರ ಪಾರ್ಥಿವ ಶರೀರ ಇವತ್ತು ಹುಟ್ಟೂರನ್ನ ತಲುಪಿದೆ. ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು ಮಧ್ಯಾಹ್ನದ ತನಕ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಆ ಬಳಿಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಸಹಜವಾಗಿ ಯೋಧರು ಹುತಾತ್ಮರಾದರೆ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕುಶಾಲ್ ನಗರದಲ್ಲಿ ಅಂತೆ ಸದ್ಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದಾದ ಬಳಿಕ ನೇರವಾಗಿ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕುಶಾಲ್ ನಗರದಲ್ಲಿ ನೋಡಿ ಸಾಕಷ್ಟು ಜನ ಅಲ್ಲೂ ಕೂಡ ನೆರೆದಿದ್ರು ಅನ್ನೋ ಕಾರಣಕ್ಕೆ ಅಲ್ಲೂ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿಯೇ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಅಂತಿಮ ದರ್ಶನ ಪಡೆದುಕೊಂಡು ಹೋಗ್ತಿದ್ದಾರೆ. ಆ ನಂತರ ಹುಟ್ಟೂರು, ಆಲೂರು ಅಲ್ಲಿಗೆ ದಿವಿನ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ.